200 ವರ್ಷ ಆಯಿತು ಶರಣರು ಇಲ್ಲಿ ಶರಣ ಬಸವೇಶ್ವರ ಲಿಂಗೈಕ್ಯ ಆಗಿ. ಆದ್ದರಿಂದ ಭಾಳ ಪುರಾತನ ಜಾತ್ರೆ ಇದು. 200 ವರ್ಷ ಆ ಮೇಲ್ಪಟ್ಟು ಉತ್ಸವ ಹಾಗೆ ಶರಣ ಬಸವೇಶ್ವರರು ಲಿಂಗೈಕ್ಯರಾಗಿ 200 ವರ್ಷ ಆಯಿತು. ಅವರು ಸಕಲ ದಿಗ್ಬಂಧನ ಮಾಡಿದ್ರು. ಆದರೆ ಸಕಲ ದಿಗ್ಬಂಧನ ಮಾಡಿದ್ರು ಕೂಡ ಜನ ಆಗಿಲ್ಲ ಹೆಚ್ಚಾಗಿ. 200 ವರ್ಷ ಮೇಲೆ ಪಟ್ಟು ಆಗಿದೆ. ನಿತ್ಯ ಅದೇ ಪವಾಡಗಳು ಶರಣ ಬಸವೇಶ್ವರ ಅದಾರ ಅಂತ ಮತ್ತು ಪವಾಡ ನಡೀತಾ ಇವೆ. ಆಶೀರ್ವಾದ ನಡೀತಾ ಇದೆ. 200 ಶರಣ ಬಸವೇಶ್ವರ 200 ವರ್ಷ ಆಯಿತು ಲಿಂಗೈಕ್ಯರಾಗಿ. ಅದರ ಮಹಿಮೆ ಹೆಚ್ಚಾಗ್ತಾ ಇದೆ. ಈಗಲೇ ಶರಣಾರ್ಥಿ ಶಂಬಶೇಶ್ವರ 202ನೇ ಜಾತಿ ಇದೆ. ಎಲ್ಲರೂ ಜಾತಿಗೆ ಬನ್ನಿ, ಎಲ್ಲರೂ ಕೂಡಿ ತೇರನ್ನು ಎಳೆಯೋಣ, ಶಂಬಶೇಶ್ವರ ಆಶೀರ್ವಾದ ಪಡೆಯೋಣ. ಶಂಬಶೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಿರಂತರವಾಗಿ ಅನ್ನದಾಸೋಹ ಜ್ಞಾನದಾಸೋಹ ಬೆಳೆಸಿಕೊಂಡು ಹೋಗುತ್ತೇನೆ. ದಾಸೋಹ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನಿಮ್ಮೆಲ್ಲರ ಶುಭ ಹಾರೈಕೆ ನನ್ನ ಮೇಲೆ ಇರಲಿ ಹಾಗೂ ಶರಣರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶಂಬಶೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಶಂಬಶೇಶ್ವರ ಮಹಾರಾಜ್ ಕಿ ಜೈ. 202ನೇ ಜಾತ್ರೆ ಇದೆ. 30ನೇ ತಾರೀಕಂದು ಮಾರ್ಚ್ 30ನೇ ತಾರೀಕಂದು ಜಾತ್ರೆ ಇದೆ. ಸಂಜೆ 6 ಗಂಟೆಗೆ ಇದೆ. ತಾವೆಲ್ಲ ಭಕ್ತ ಬಳಗದವರು ಬಂದು ಜಾತ್ರೆಯೆಲ್ಲ ಭಾಗವಹಿಸಿ ಶರಣರ ಕೃಪೆಗೆ ಪಾತ್ರರಾಗಿ ಆನಂದವನ್ನು ಅನುಭವಿಸಿರಿ. ಮತ್ತು ಈ ಸಲ 8ನೇ ಪೀಠಾಧಿಪತಿಯಾದ ನನ್ನ ಯಜಮಾನರು ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಮತ್ತು 9ನೇ ಪೀಠದ ಚಿರಂಜೀವಿ ದೊಡ್ಡಪ್ಪಾಜಿಯವರ ಕೈಯಿಂದ ರಥೋತ್ಸವ ಚಾಲನೆಯನ್ನು ಮಾಡಲಾಗುತ್ತೆ ಹಾಗೂ ಪ್ರಸಾದ ಮತ್ತು ಲಿಂಗ ಸಜ್ಜಿಕೆಯನ್ನು ತೋರಿಸಲಾಗುತ್ತದೆ. ಈ ಪೀಠಾಧಿಪತಿಯವರಿಂದ 8ನೇ ಪೀಠಾಧಿಪತಿ ಮತ್ತು 9ನೇ ಪೀಠಾಧಿಪತಿಯನ್ನು ಇದು ಚಾಲನೆಯನ್ನು ಕೊಡುತ್ತಾರೆ. ಭಕ್ತ ಬಳಗದವರು ಎಲ್ಲರೂ ಬಂದು ಜಾತ್ರೆಯನ್ನು ನೋಡಿ ಆನಂದಿಸಬೇಕೆಂದು ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿ.